ಅಧಿಕಾರ ಎಲ್ಲ ಅವ್ರದೇ ಇದೆ ಬಿಜೆಪಿ ಅವ್ರದ್ದು, ಹಂಗಾಗೆಲ್ಲ ಇಲ್ಲಿ ನೋಟಿಸ್ ಕೊಡಿಸ್ತಾ ಇದ್ದಾರೆ. ಯಾರಿಗೆ ನೋಟಿಸು? ಈಗ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರು, ಕೇಂದ್ರ ನಾಯಕರು, ಪ್ರಧಾನಮಂತ್ರಿಗಳು ಅಮಿತ್ ಶಾ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ, ಯಾವುದೇ ನೋಟಿಸನ್ನು ಕೊಟ್ಟಿಲ್ಲ, ಅಥವಾ ಸಿದ್ದರಾಮಯ್ಯನವರ ಮೇಲೆ ಕೇಸ್ ಹಾಕ್ರಿ ಅಂತ ಹೇಳಿದ್ದು, ಪ್ರಾಸಿಕ್ಯೂಷನ್ ಕೇಳಿದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಲ. ಸಾಮಾಜಿಕ ಕಾರ್ಯಕರ್ತರು ಅಬ್ರಾಮ್, ಸ್ನೇಹಮಯಿ ಕೃಷ್ಣ, ಪ್ರದೀಪ್ 3 ಜನ ದೂರು ಕೊಟ್ಟರು. ಅದಕ್ಕೆ ತನಿಖೆ ಮಾಡೋಕ್ಕೆ ಅವಕಾಶ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಸಿದ್ದರಾಮಯ್ಯನವರು ಕೋರ್ಟ್ಗೆ ಹೋದರು, ನೀವು ತನಿಖೆನೇ ಮಾಡಬಾರ್ದು, ಸ್ಟೇ ಕೊಡ್ರಿ, ಕೇಸ್ ವಜಾ ಮಾಡಿರಿ, ಖುಲಾಸೆ ಮಾಡಿರಿ ಅಂತೇಳಿ. ಅದು ಕೋರ್ಟು ವಾದವನ್ನು ಆಲಿಸಿ ಏನು ಉತ್ತರ ಕೊಡಬೇಕು. ನಿನ್ನೆ 165 ಪುಟೇನು ಸುದೀರ್ಘವಾಗಿ ಕೊಟ್ಟಿದ್ದಾರೆ. ಏನು ಬಿ ಜೆ ಪಿಯರೇನು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರಾ? ದೂರು ಕೊಟ್ಟಾರೆ ಯಾರು? ಯಾವುದೇ ಕಾಂಗ್ರೆಸ್ ಸರ್ಕಾರವನ್ನು, ಸಚಿವರನ್ನ ಟಾರ್ಗೆಟ್ ಮಾಡಿಲ್ಲ. ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು, ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆ ಅವರು ಕ್ರಮ ತಗೊಂಡಿದ್ದಾರೆ. ಕೋರ್ಟ್ ಆದೇಶ ಮಾಡಿದೆ. ಅದಕ್ಕೆ ಕೋರ್ಟನ್ನು ನಾನು ಹೇಳೋದು, ಮಾತಿದ್ದ ಸಂವಿಧಾನ, ಅಂಬೇಡ್ಕರ್ನ ಗೌರವಿಸ್ತೀವಿ, ಈ ದೇಶದ ನೆಲದ ಕಾನೂನು ಗೌರವಿಸ್ತೀವಿ ಅಂತೇಳಿ ಸ್ವತಃ ಲಾಯರು ಸಿದ್ದರಾಮಯ್ಯರು, ಅಪ್ರತಿಮ ಬುದ್ಧಿವಂತರು. ಹಂಗೆ ಸಂವಿಧಾನಕ್ಕೆ ಅಪಚಾರ ಮಾಡ್ತೀರಾ? ಸಂವಿಧಾನವನ್ನು ಗೌರವಿಸಿ ರಾಜೀನಾಮೆ ಕೊಡ್ರಿ, ಅಷ್ಟೇ ನಮ್ಮ ಒತ್ತಾಯ. ಧನ್ಯವಾದಗಳು.